ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನು ನಿಮಗೆ ನನ್ನ ಮೇಕಪ್ ಸಾಮಾನು ಏನೇನು ಯೂಸ್ ಮಾಡ್ತೀನಿ ಅನ್ನೋದನ್ನು ಹೇಳಿದ್ದೆ, ಅದಿಲ್ಲೇ ಇದೆ. ಆದರೆ ಇವತ್ತು ನಾನು ಮೇಕಪ್ ಸಾಮಾನು ಬಗ್ಗೆ ಮಾತಾಡ್ತಿಲ್ಲ. ನಾನು ಮಾತಾಡ್ತಿರೋದು ಬಳೆಗಳನ್ನ ಅವತ್ತು ನಿಮ್ಗೆ ತೋರಿಸಿರಲಿಲ್ಲ. ನನಗೆ ರೀಸೆಂಟಾಗಿ ಒಂದು ಐಡಿಯಾ ಬಂತು, ಬಳೆಗಳನ್ನ ಹೇಗೆ ಸ್ಟೋರ್ ಮಾಡ್ಕೋಬಹುದು ಅಂತ. ಸೊ ಹಾಗಾಗಿ ಬಳೆಗಳನ್ನ ಇಟ್ಕೊಳ್ಳೋದಕ್ಕೆ ಅಂತ ಒಂದು ಬಾಕ್ಸ್ ಸಿಕ್ತು. ಇಲ್ಲಿ ನೋಡಿ, ಇದು ಒಂದು ಚೇರ್ನಲ್ಲಿ ಬಟ್ಟೆ ಒಗ್ದಿರ್ತೀನಲ್ವ ತಂದು ಹಾಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಆ ಒಂದು ಸ್ಟೆಪ್ನಲ್ಲಿ ನಂದು ಹೋಗೋ ಬರೋಕ್ಕೆ ಹಾಕೊಳ್ಳುವಂಥ ಡ್ರೆಸ್ಗಳನ್ನ ಇಟ್ಕೊಂಡಿದ್ದೀನಿ. ಸುಮ್ಮನೆ ಹಾಗೆ ತೋರಿಸ್ತಿದ್ದೀನಿ. ಎಲ್ಲ ಎತ್ಕೊಂಡು ಮೆಸ್ಸಿ ಆಗಿದೆ, ಅದನ್ನು ನೀಟಾಗಿ ಇನ್ನೂ ಜೋಡಿಸ್ಕೊಂಡಿಲ್ಲ. ಇದು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ನಲ್ಲಿ ಡೈಲಿ ವೇಸ್ಟ್ ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀನಿ. ಅದರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನನ್ನ ಹಸ್ಬೆಂಡ್ ಬಟ್ಟೆಗಳು ಮತ್ತು ಅವ್ರು ಏನೇನು ಯೂಸ್ ಮಾಡ್ತಾರೆ ಥಿಂಗ್ಸ್ ಇಟ್ಟಿದ್ದೀನಿ. ಹಾಗೆ ಇಷ್ಟೇ ಬಟ್ಟೆ ಇಲ್ಲ ಅವ್ರದ್ದು, ಪಕ್ಕ ಆ್ಯಂಗರ್ ಇದೆ, ಆ್ಯಂಗರಲ್ಲಿ ಒಂದಷ್ಟು ಬಟ್ಟೆ ಇಟ್ಕೊಂಡಿದ್ದಾರೆ. ಆದರೆ ನಾನಿವತ್ತು ವಾರ್ಡ್ರೋಬ್ ಬಗ್ಗೆ ಮಾತಾಡ್ತಿಲ್ಲ, ನಾನು ಮಾತಾಡ್ತಿರೋದು ಬಳೆ ಬಾಕ್ಸ್ ಬಗ್ಗೆ. ಕೆಳಗಡೆ ಸ್ಟೆಪ್ಪಲ್ಲಿ ನಾನು ಯೂಟ್ಯೂಬ್ಗೆ ಏನೇನು ಬೇಕು ಅಂತ ಹೇಳಿದರೆ ಮೈಕ್ ಮತ್ತು ಪವರ್ ಬ್ಯಾಂಕ್ ಅದೆಲ್ಲ ಇಟ್ಕೊಂಡಿದ್ದೀನಿ. ಜೊತೆಗೆ ಮೇಕಪ್ ಸಾಮಾನು ಇಷ್ಟೇ ನಾನು ಯೂಸ್ ಮಾಡೋದಂತ ನಿಮ್ಗೆ ಮೊದಲೇ ಹೇಳಿದ್ದೀನಿ ಮೇಕಪ್ ವೀಡಿಯೋದಲ್ಲಿ. ಒಂದೆರಡು ಬಾಕ್ಸ್ನಲ್ಲಿ ನಾನು ದಾರಗಳನ್ನ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಟೈಲರಿಂಗ್ ಮಾಡಲ್ಲ, ನನ್ನ ಬಟ್ಟೆಗಳನ್ನ ಹೊಲಿಗೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಒಂದಷ್ಟು ದಾರಗಳು ಮತ್ತು ಒಂದಷ್ಟು ಮಣಿಗಳು ಅದು ಇದು ಇಟ್ಕೊಂಡಿದ್ದೀನಿ. ರೀಸೆಂಟಾಗಿ ಒಂದು ಬ್ಲ್ಯಾಕ್ ಕಲರ್ ಡ್ರೆಸ್ ತೊಗೊಂಡೆ, ತುಂಬಾ ಚೆನ್ನಾಗಿದೆ, 2080 ರೂಪಾಯಿ. ಆದರೆ ಅಷ್ಟು ದುಡ್ಡು ಕೊಟ್ಟು ಯಾಕೆ ತೊಗೊಂಡೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ. ಮತ್ತೊಂದು ಡ್ರೆಸ್ ತೊಗೊಂಡಿನಿ, ಅದು ಕೂಡ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲೇ ಇದೆ. ಆದರೆ ಈ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು, ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. 750 ಇದು. ನಮ್ಮಂತಹ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹೇಗಂದರೆ ಒಂದೆರಡು ಹೊಸ ಡ್ರೆಸ್ ಮನೇಲಿದೆ ಅಂದರೆ ಏನೋ ಒಂಥರ ಖುಷಿ. ರೂಮಲ್ಲಿ ಅಷ್ಟು ಬೆಳಕಿರಲಿಲ್ಲ ಅಂತ ನಾನು ಹೊರಗಡೆನೇ ತೊಗೊಂಡು ಬಂದಿದ್ದೀನಿ. ನಾನು ಇನ್ನರ್ ವೇರ್ಸ್ ತೊಗೊಂಡಾಗ ಈ ಬಾಕ್ಸ್ ಬಂದಿತ್ತು. ಈ ಬಾಕ್ಸ್ ಏನಕ್ಕೆ ಯೂಸ್ ಆಗಿದೆ ಅಂತ ನಿಮಗೆ ತೋರಿಸ್ತಿದ್ದೀನಿ ಇವಾಗ. ನನಗಂತೂ ತುಂಬಾ ಖುಷಿ ಆಯಿತು. ಇಲ್ಲಿ ನೋಡಿ, ಬಳೆಗಳನ್ನ ಇದರಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಮೊದಲೆಲ್ಲ ಬಳೆಗಳನ್ನ ಎಲ್ಲಿ ಬೇಕಲ್ಲಿ ಹಾಕ್ತಿದ್ದೆ, ನೀಟಾಗಿ ಜೋಡಿಸ್ಕೊಳ್ಳೋಕೆ ಸರಿಯಾದ ಬಾಕ್ಸೇ ಸಿಕ್ಕಿರಲಿಲ್ಲ ನನಗೆ. ಬಳೆ ಸ್ಟ್ಯಾಂಡ್ ಇತ್ತು ಒಂದು, ಗೋಡೆಗೆ ಹಾಕೋದು. ಬಳೆ ಎತ್ಕೊಂಡಾಗ ಮತ್ತು ಹಾಕುವಾಗ ಮಿಸ್ಸಾಗಿ ಕೆಳಗಡೆ ಬಿದ್ದು ಬಳೆಗಳು ಒಡೆದು ಹೋಗೋದು. ಅದಕ್ಕೆ ಸುಮ್ಮನೆ ಹಾಗೆ ಒಂದು ಕವರ್ನಲ್ಲಿ ಹಾಕಿಟ್ಕೊಂಡಿದ್ದೆ. ಇವಾಗ ಈ ಬಾಕ್ಸ್ ತೊಗೊಂಡ್ಮೇಲೆ, ಅಂದರೆ ಈ ಬಾಕ್ಸ್ ಸಿಕ್ಕಿದ್ಮೇಲೆ ನನಗಂತೂ ತುಂಬ ಖುಷಿ ಆಯಿತು. ಎಷ್ಟು ಈಸಿಯಾಗಿ ಜೋಡಿಸ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಸಿಂಗಲ್ ಬಳೆಗಳಿದೆ ಅಲ್ವಾ, ಇದು ಬೆಳ್ಳಿದು ಬಳೆ, ಇದೊಂದು ಮತ್ತು ಇದು ಬ್ಲೂ ಕಲರು ಮತ್ತು ಇದು ಒಂಥರ ಕ್ರೀಮ್ ಕಲರ್, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಈ ಥರ ಸಿಂಗಲ್ ಬಳೆಗಳನ್ನ ತೊಗೊಂಡಿದ್ದೀನಿ. ಆದರೂ ಜಾಸ್ತಿ ಸಿಂಗಲ್ ಬಳೆ ಹಾಕ್ಕೊಳ್ಳೋದಿಲ್ಲ ನಾನು. ಈ ಬಾಕ್ಸ್ನಲ್ಲಿ ಸುಮಾರು ಒಂದು 20 ಡಜನ್ ಬಳೆಗಳನ್ನ ಇಟ್ಕೋಬಹುದು. ಎಷ್ಟು ಈಸಿಯಾಗಿದೆ ಅಲ್ವಾ, ನೀಟಾಗಿ ₹1 ಖರ್ಚಿಲ್ಲ ಮತ್ತು ನೀಟಾಗಿ ಜೋಡಿಸ್ಕೊಬಹುದು. ಯಾವಾಗ ಬೇಕಾವಾಗ ಯಾವ ಬಳೆ ಬೇಕು ಅದನ್ನು ಎತ್ಕೊಂಡು ಮತ್ತೆ ಯೂಸ್ ಮಾಡಿ ಮತ್ತೆ ವಾಪಸ್ ತಂದು ಅದೇ ಜಾಗಕ್ಕೆ ಇಡಬಹುದು. ನನ್ನ ಹತ್ರ ಸದ್ಯಕ್ಕೆ ಇಷ್ಟೇ ಬಳೆ ಇರೋದು. ಇದು ನೋಡಿ, ಗ್ರೀನ್ ಕಲರ್ ಬಳೆ ನನಗೆ ತುಂಬಾ ಇಷ್ಟ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಹಸಿರು ಗಾಜಿನ ಬಳೆನೇ ಇಷ್ಟ ಆಗುತ್ತೆ. ಹಾಡೇ ಇದೆ ಅಲ್ವಾ, ಹಸಿರು ಗಾಜಿನ ಬಳೆಗಳೇ ಅಂತ. ನಾನೆಲ್ಲ ಡ್ರೆಸ್ಗೂ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗೋ ಥರ ಒಂದಷ್ಟು ಬಳೆಗಳನ್ನ ಇಟ್ಕೊಂಡಿದ್ದೀನಿ. ನಾನು ಡೈಲಿ ಯಾವಾಗಲೂ ಬ್ಲ್ಯಾಕ್ ಬಳೆಗಳನ್ನ ಹಾಕ್ಕೋತೀನಲ್ವ, ಪ್ಲೇನ್ ಬಳೆಗಳು. ಸೊ ಆ ಬಳೆಗಳೇ ಸ್ವಲ್ಪ ಜಾಸ್ತಿ ಇದೆ. ನಾನು ಸಿಂಪಲಾಗಿ ಎಲ್ಲಾದರೂ ಹೊರಗಡೆ ಹೋದಾಗಲೂ ಸಹ ಬ್ಲ್ಯಾಕ್ ಬಳೆಗಳನ್ನೇ ಹಾಕ್ಕೊಂಡು ಹೋಗ್ತೀನಿ, ಯಾಕಂದರೆ ಎಲ್ಲದಕ್ಕೂ ಅದು ಮ್ಯಾಚ್ ಆಗುತ್ತೆ ಅಂತ. ಅದಾದಮೇಲೆ ಗೋಲ್ಡ್ ಬಳೆಗಳನ್ನ ಇಟ್ಕೊಂಡಿದ್ದೀನಿ. ಇದು ಯಾವುದಾದ್ರು ರೇಷ್ಮೆ ಸೀರೆಗಳು ಅಥವಾ ಗ್ರ್ಯಾಂಡ್ ಆಗಿರೋ ಸೀರೆ ಹಾಕ್ಕೊಂಡಾಗ ಇದೊಂದು 4-5 ಬಳೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಮೆಟಲ್ ಬಳೆಗಳು ನೋಡಿ, ಇದು ಕೂಡ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಮ್ಯಾಚ್ ಆಗೋ ಥರನೇ ಬಳೆಗಳನ್ನ ಇಟ್ಕೊಂಡಿರೋದು. ನಾನೊಂದು ಸಲ ಹೇಳಿದ್ದೆ ನಿಮಗೆ, ಗೌರಿ ಹಬ್ಬ ಬಂದುಬಿಟ್ರೆ ನಾವೊಂದಷ್ಟು ಜನ ಕೊಡಿಸ್ತೀವಿ, ಅವರೊಂದಷ್ಟು ಜನ ಕೊಡಿಸ್ತಾರೆ ಅಂತ. ಲಾಸ್ಟ್ ಇಯರ್ ನಾನು ಕೊಡಿಸ್ಲಿಲ್ಲ ಅಂತ, ಯಾರೂ ಕೊಡಿಸ್ಲೇ ಇಲ್ಲ ಅಂತ ಕೂಡ ಹೇಳಿದ್ದೆ. ಸದ್ಯಕ್ಕೆ ಇಷ್ಟು ಬಳೆಗಳೇ ನನಗೆ ಜಾಸ್ತಿ. ಯಾಕಂತ ಹೇಳಿದ್ರೆ ಎಲ್ಲ ಬಳೆಗಳನ್ನೂ ಯೂಸ್ ಮಾಡಲ್ಲ ನಾನು. 2 ಬಳೆ ಇದ್ದರೆ ಸಾಕು, ಯಾವುದಾದ್ರೂ ಮ್ಯಾಚಿಂಗ್ ಆಗೋಕ್ಕೆ. ಯಾಕಂದರೆ ಮಧ್ಯ ಒಂದು ಗೋಲ್ಡ್ ಬಳೆ ಹಾಕ್ಕೊಂಡು ಆ ಕಡೆ ಈ ಕಡೆ 2 ಬಳೆ ಹಾಕ್ಕೊಂಡು ಹೊರಟೋಗ್ಬಿಡ್ತೀನಿ. ಅದು ಫಂಕ್ಷನ್ ಆದರೆ ಗೋಲ್ಡ್ ಬಳೆ ಹಾಕ್ಕೊಳ್ಳೋದು, ಇಲ್ಲ ಅಂದರೆ ಸಿಂಪಲಾಗಿ ಹೋಗಿಬಿಡ್ತೀನಿ. ಕೈ ಯಾಕೆ ತೋರಿಸ್ತಾ ಇದ್ದೀನಿ ಗೊತ್ತಾ, ಉಗುರೆಲ್ಲ ಕೊಳೆ ಆಗಿದೆ ಮತ್ತು ಕೈ ಸ್ವಲ್ಪ ಒರಟಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಗಿಡಕ್ಕೆ ನೀರು ಹಾಕ್ತಿದ್ದೆ, ಕಳೆ ತುಂಬಾ ಬಂದಿತ್ತು. ಸೊ ಅದರಿಂದಾಗಿ ಸ್ವಲ್ಪ ಕಳೆ ಕಿತ್ತೆ ಇವತ್ತು, ಅದರಿಂದಾಗಿ ಕೈ ಸ್ವಲ್ಪ ಒರಟಾಗಿದೆ. ನೀವು ಶಾಪಿಂಗ್ ಏನಾದರೂ ಹೋದಾಗ ಈ ಥರ ಒಂದು ಬಾಕ್ಸ್ ಇಸ್ಕೊಂಡು ಬಂದುಬಿಡಿ. ಒಂದು 20 ಡಜನ್ ಹಿಡಿಯುತ್ತೆ ಇದರಲ್ಲಿ ಬಳೆಗಳು. ನಿಮ್ಮ ಹತ್ರ ಇನ್ನೂ ಜಾಸ್ತಿ ಇದೆ ಅಂದರೆ 2 ಬಾಕ್ಸ್, ಒಂದು ಬಾಕ್ಸ್ ಮೇಲೆ ಒಂದು ಬಾಕ್ಸ್ ಇಟ್ಕೊಬಹುದು. ನನಗಂತೂ ಈ ಬಾಕ್ಸ್ನಲ್ಲಿ ಬಳೆಗಳನ್ನ ಜೋಡಿಸ್ಕೊಂಡಿರೋದು ನಿಜ ಖುಷಿ ಆಯಿತು.
ಯಾವುದೇ ಬಾಕ್ಸ್ನಲ್ಲಿ ನನಗೆ ಬಳೆಗಳನ್ನ ಇಟ್ಟರೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ಅಂದರೆ ಬಳೆ ಎತ್ಕೊಳ್ಳುವಾಗ ಹಿಂಸೆ ಆಗೋದು, ಹಾಕುವಾಗ ಹಿಂಸೆ ಆಗೋದು. ಬಟ್ ಇದು ಇಟ್ಕೊಂಡ್ಮೇಲೆ ನೀಟಾಗಿ ಒಂದು ಕಡೆ ಇಡಬಹುದು, ಜೊತೆಗೆ ಎತ್ಕೊಂಡಾಗ ಮತ್ತೆ ವಾಪಸ್ ತಂದು ಅದೇ ಜಾಗಕ್ಕೆ ಇಡಬಹುದು. ತುಂಬ ಈಸಿ ಅನ್ನಿಸ್ತು ನನಗೆ, ಅದಕ್ಕೆ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದೇನಾದರೂ ನಿಮಗೆ ಇದೇನು ಇನ್ನರ್ ವೇಸ್ಟ್ ಬಾಕ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂತ ಯಾರಿಗಾದ್ರೂ ಅನಿಸುತ್ತೆ ಅಂತ ಅನಿಸಿದ್ರೆ ಮೇಲೊಂದು ಈ ಥರ ಒಂದು ಬಟ್ಟೆಯನ್ನು ಮುಚ್ಕೊಳ್ಳಿ. ಆವಾಗ ಬಾಕ್ಸು ಗಲೀಜಾಗೋದಿಲ್ಲ, ಬಂದವ್ರಿಗೂ ಅದೇನು ಅಂತ ಅನಿಸೋದು ಇಲ್ಲ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಮ್ಮ ಮನೆ ಎದುರುಗಡೆ ಎದ್ದ ತಕ್ಷಣ ನಮಗೆ ಗೋಮಾತೆ ಕಾಣಿಸ್ತಾರೆ. ಆ ಗೋಮಾತೆಯಂತೂ ಪುಟ್ಪುಟಾಣಿ ಚೆನ್ನಾಗಿದ್ದಾರೆ. ಅವ್ರ ಅಮ್ಮ ಕೂಡ ಇದ್ದಾರೆ, ಎಲ್ಲೋ ಆ ಕಡೆ ಇದ್ದಾರೆ ಅನಿಸುತ್ತೆ. ನಾನೀಗ ಸ್ವಲ್ಪ ದಿನಗಳ ಹಿಂದೆ ನಿಮಗೆ ಹೇಳಿದ್ದೆ, ಒಂದು ವಾರಕ್ಕೇ ಕಾಕಡ ಹೂವಿಂದ 2000 ಸಿಕ್ತು. ಒಂದು ವಾರ 1800 ಚಿಲ್ಲರೆ ಸಿಕ್ತಂತ. ಆದರೆ ಇವಾಗ ನೋಡಿ ಕಳೆ ಎಲ್ಲ ತುಂಬ ಬಂದ್ಬಿಟ್ಟಿದೆ. ಈಗ ಬಿಸಿಲಿರೋದ್ರಿಂದ ಗಿಡ ಎಲ್ಲ ಒಣಗಿ ಹೋಗಿದೆ. ಎಷ್ಟು ನೀರು ಹಾಕಿದ್ರೂ ಸಾಕಾಗ್ತಿಲ್ಲ. ಇವಾಗ ಹೂ ಸಿಗ್ತಾನೇ ಇಲ್ಲ. ಅಷ್ಟು ಹೂ ನೋಡಿ ಯಾರಾದರೂ ಕಣ್ಣೆಸರು ಮಾಡ್ಕೊಂಡ್ಬಿಟ್ರೋ ಏನೋ ಗೊತ್ತಿಲ್ಲ. 1800 1900 ತನಕ ಸಿಕ್ತಿದ್ರು ಹೂವು. ಇವತ್ತು ಲಾಸ್ಟು. ಇವತ್ತಿಗೆ 50 ಗ್ರಾಮ್ ಸಿಕ್ಕಿದೆ. ನಾಳೆಯಿಂದ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ ಗಿಡದಲ್ಲಿ ಎಲ್ಲೋ ಒಂದು ಹೂ ಇದೆ ಅಷ್ಟೇ. ನಾನು ತರಕಾರಿನ ಹೇಗೆ ಜೋಡಿಸ್ಕೊತೀನಿ ಅಂತ ನಿಮಗೆ ಮೊದಲೇ ಹೇಳಿದ್ದೆ. ಆದರೆ ಅದನ್ನು ಸ್ವಲ್ಪ ನಾನು ಇವಾಗ ಚೇಂಜ್ ಮಾಡ್ಕೊಂಡಿದ್ದೀನಿ. ಹೇಗೆ ತರಕಾರಿನ ಸಂತೆಯಿಂದ ತಂದಮೇಲೆ ಜೋಡಿಸ್ಕೊಳ್ಳೋದು ಅಂತ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಕಳೆ ಕೀಳೋದಕ್ಕೆ ಆಳುಗಳಿಗೆ ಹೇಳ್ತಾ ಇದ್ದೀನಿ, ತುಂಬಾ ಕಳೆ ಬಂದ್ಬಿಟ್ಟಿದೆ. ಆದರೆ ಇವಾಗ ಕಾಲುವೆಯಲ್ಲಿ ನೀರಿರೋದ್ರಿಂದ ಗದ್ದೆಗೆಲ್ಲ ನೀರು ಹಾಯಿಸಿರ್ತಾರಲ್ವ, ಸೊ ಆ ಕಳೆ ಎಲ್ಲ ಕೀಳೋದಕ್ಕೆ ಹೋಗ್ತಿದ್ದಾರೆ. ನಾವು ಲೇಟಾಗಿ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಇವಾಗ ಹೂ ಎಷ್ಟು ಸಿಗ್ತಿದೆ ಅಂತ ನಾನು ನಿಮಗೆ ಬುಕ್ಕನ್ನೇ ತೋರಿಸಿ ಹೇಳ್ತೀನಿ ಬನ್ನಿ. ಇಲ್ಲಿ ನೋಡಿ, ಫಸ್ಟು 400 ಸಿಕ್ಕಿತ್ತು, ಅದು ನೆಕ್ಸ್ಟ್ 200 ಸಿಕ್ಕಿತ್ತು. ಈ ಸಲ 100 ರೂಪಾಯಿನೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಟೈಮ್ ಒಂದೇ ಥರ ಇರುತ್ತಾ. ಇಲ್ಲಿ ನೋಡಿ 17, 18, 19ರಲ್ಲಿ 50 ಗ್ರಾಮೇ ಸಿಗ್ತಿರೋದು. ಇವಾಗ ರೇಟ್ ಚೆನ್ನಾಗಿದೆ, 350, 260 ಹೀಗೆಲ್ಲ ಇದೆ. ಆದರೆ ಹೂ ಸಿಗ್ತಿಲ್ಲ. ಮತ್ತೊಂದು ಸಜೆಷನ್ ಕೊಡ್ತಾ ಇದ್ದೀನಿ ನಿಮಗೆ, ಇವಾಗ ಟೀ ಕಾಫಿ ಎಲ್ಲ ಕಡಿಮೆ ಮಾಡಿ ಅದೇ ಹಾಲನ್ನು ನೆಪ್ಪಾಕೊಂಡು ಮಜ್ಜಿಗೆ ಮಾಡ್ಕೊಂಡು ಕುಡೀರಿ. ನಾನು ಕೂಡ ಡೈಲಿ ಮಜ್ಜಿಗೆ ಕುಡಿತಾ ಇದ್ದೀನಿ. ನಮ್ಮ ಟ್ಯೂಷನ್ ಹುಡುಗರು ಕೈಲಿ ನಾನು ಇವಾಗ ಟ್ರೆಂಡಲ್ಲಿದ್ದೆ ಅಲ್ವಾ, ಅನ್ನನ್ನ ಪಾತಿ ಅಂತ ಹಾಡನ್ನ ವಿಡಿಯೋ ಮಾಡಿದೆ. ಅದು ಶಾರ್ಟ್ ವಿಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡಿದೆ. ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಶಾರ್ಟ್ ವಿಡಿಯೋ ಅಷ್ಟು ವ್ಯೂಸ್ ಆಗಲ್ಲ. ಸೊ ಅದರಿಂದಾಗಿ ನಾನು ಡಿಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದೇ ಇನ್ಸ್ಟಾಗ್ರಾಮಲ್ಲಿದೆ, ನೋಡಿ ಬೇಕಿದ್ರೆ. ಬೆಳಗ್ಗೆ ನಮ್ಮ ಮನೆ ಹತ್ತಿರ ಸೂರ್ಯೋದಯ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ. ಇವತ್ತು ಬೆಳಗ್ಗೆ ಟ್ಯೂಷನ್ ಶುರು ಮಾಡ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಆ್ಯನ್ಯುವಲ್ ಎಕ್ಸಾಮ್ ಇದೆ ಅಲ್ವಾ ಎಲ್ಲರಿಗೂ. ಅದರಿಂದಾಗಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಅಂತ ಹೇಳ್ತೀನಿ, ಆದರೆ 7:15 ಕಳಿಸ್ತೀನಿ. ಕೆಲವು ಮಕ್ಕಳು ಮಾತ್ರ ಬಂದಿದ್ದಾರೆ ಇವತ್ತು, ಕೆಲವರು ಬಂದಿಲ್ಲ. ಇತ್ತೀಚೆಗೆ ಯಾಕೋ ನಾನು ಸ್ವಲ್ಪ ಸೋಮಾರಿ ಆಗಿದ್ದೀನಿ ಅಂತ ನನಗೆ ಅನ್ನಿಸ್ತಿದೆ. ನಾನು ಡೈಲಿ ವೀಡಿಯೋಸ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ, ಆದರೆ ಆ ಕಡೆ ಗಮನ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಮುಂದೆ ಹಾಗಾಗೋದಿಲ್ಲ. ಡೈಲಿ ವೀಡಿಯೋಸ್ ಬರುತ್ತೆ. ಡೈಲಿ ಇಲ್ಲದೇ ಇದ್ದರೂ 2 ದಿನಕ್ಕೊಂದ್ಸಲ ಬರುತ್ತೆ.